12ನೇ ವಿಶ್ವ ಯೋಗ ದಿನವನ್ನು ಜೂನ್ 21ರ ಭಾನುವಾರ ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಆಚರಿಸಲಾಯಿತು. ಉಡುಪಿ ಶ್ರೀಕೃಷ್ಣ ಮಠ, ಶಿರೂರು ಮಠ ಹಾಗೂ ಪತಂಜಲಿ ಯೋಗಪೀಠದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಯೋಗಪಟುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿ ಸಾಮೂಹಿಕ ಯೋಗಾಭ್ಯಾಸ ಮಾಡಿದರು. ಕಾರ್ಯಕ್ರಮಕ್ಕೆ ಶಿರೂರು ಮಠದ ಪರ್ಯಾಯ ಪೀಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಚಾಲನೆ ನೀಡಿದರು. ಬಳಿಕ ವಿವಿಧ ಯೋಗ ಕೇಂದ್ರಗಳ ಯೋಗ ಸಾಧಕರು ಮತ್ತು ಯೋಗಾಸಕ್ತರು ಏಕಕಾಲದಲ್ಲಿ ವಿವಿಧ ಯೋಗಾಸನಗಳನ್ನು ಹಾಗೂ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದರು. ಆರೋಗ್ಯಕರ ಜೀವನ ಶೈಲಿ, ಮಾನಸಿಕ ನೆಮ್ಮದಿ ಹಾಗೂ ದೈಹಿಕ ಕ್ಷಮತೆ ವೃದ್ಧಿಯಲ್ಲಿ ಯೋಗದ ಮಹತ್ವವನ್ನು ಕಾರ್ಯಕ್ರಮದ ಮೂಲಕ ಪ್ರತಿಪಾದಿಸಲಾಯಿತು. ವಿಶ್ವ ಯೋಗ ದಿನದ ಅಂಗವಾಗಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ವಿವಿಧ ವಯೋಮಾನದ ಜನರು ಉತ್ಸಾಹದಿಂದ ಪಾಲ್ಗೊಂಡು ಯೋಗಾಭ್ಯಾಸದ ಮೂಲಕ ಆರೋಗ್ಯಕರ ಬದುಕಿನ ಸಂದೇಶ ಸಾರಿದರು. ಯೋಗವು ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡುವ ಪರಿಣಾಮಕಾರಿ ಸಾಧನವಾಗಿದ್ದು, ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಎಂಬ ಸಂದೇಶ ಕಾರ್ಯಕ್ರಮದ ಮೂಲಕ ನೀಡಲಾಯಿತು. ವಿಶ್ವದ ಒಂದು ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ತಾವೆಲ್ಲ ಇಲ್ಲಿ ನೆರವೇರಿದ್ದೀರಿ. ತಮಗೆಲ್ಲರಿಗೂ ಕೂಡ ವೇದಿಕೆಯಲ್ಲಿ ಮೇಲಿರುವ ಕೆಳಗಿರುವವರೆಲ್ಲರಿಗೂ ಕೂಡ ಕೃಷ್ಣದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ಇವತ್ತು ವರ್ಷದ ದೊಡ್ಡ ದಿನ. ಹಾಗಾಗಿ ಅಂತಹ ಜೂನ್ 21ನೆಯ ದಿನ ದೊಡ್ಡ ದಿನ ಆದದ್ದರಿಂದ ಭಗವಂತ ಹಗಲು ಹೊತ್ತನ್ನು ಹೆಚ್ಚು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟದ್ದು ಕೇಳಿದರೆ, ನಮ್ಮ ಜೀವನವನ್ನು ಸಾರ್ಥಕ ಮಾಡಿಸಿಕೊಳ್ಬೇಕು ಅಂತ. ಅಂತಹ ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ ಅಂತ ಶಾಸ್ತ್ರ ಹೇಳುತ್ತದೆ. ಶರೀರ ಬೇಕು, ಅದಿದ್ದರೆ ಮಾತ್ರ ಮತ್ತೆಲ್ಲದೂ ಕೂಡ ಇರುವಂಥದ್ದು. ಹಾಗಾದರೆ ಅಂತಹ ಶರೀರವನ್ನು ಹೇಗೆ ಇಟ್ಟುಕೊಳ್ಬೇಕು ಅಂತ ಅದಕ್ಕೋಸ್ಕರ ಯೋಗಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಮೊದಲು ಕೊಟ್ಟವರು ದತ್ತಾತ್ರೇಯ ಭಗವಂತ. ಹಾಗಾಗಿ ಭಾಗವತ ಹೇಳ್ತದೆ, ಅದನ್ನು ಮುಂದುವರಿಸಿಕೊಂಡು ಹೋದವರು ಪತಂಜಲಿಗಳು. ಹಾಗಾಗಿ ಅಂತಹ ಪತಂಜಲಿಯವರ ನೆನಪಿನಲ್ಲಿ ಇವತ್ತು ಮಾಡುವ ಯೋಗದಿಂದಾಗಿ ಅದು ಎಲ್ಲಿಗೆ ತಲುಪಬೇಕು ಕೇಳಿದರೆ, ಕೇವಲ ದೇಹದ ಫಿಟ್ನೆಸ್ ಮಾತ್ರ ಅಲ್ಲ, ಇದು ಕೇವಲ ಆಸನದ ಮುಂದೆ 7 ಸ್ಟೆಪ್ ಇದೆ, ಅಷ್ಟಾಂಗ ಯೋಗಗಳು. ಅಲ್ಲೆಲ್ಲ ತಲುಪಬೇಕು. ಧ್ಯಾನ ಸಮಾಧಿವರೆಗೆ ಬಂದು ಯೋಗೋ ಯೋಗ ವಿಧಾಮ್ನೇತ ಪ್ರಧಾನ ಪುರುಷೇಶ್ವರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವ ಹಾಗೆ ಯೋಗವಿತನಾದಂಥ ಕೃಷ್ಣನ ಬಳಿಗೆ ತಾವೆಲ್ಲ ಸಾಗಬೇಕು ಅಂತ ಹೇಳ್ತಾ, ಇಂತಹ ಕಾರ್ಯಕ್ರಮವನ್ನು ಮಾಡಿದವರಿಗೆಲ್ಲರೂ ಕೃಷ್ಣದೇವರ ಅನುಗ್ರಹ ಮಾಡಲಿ ಅಂತ ಮಾತನ್ನು ಕೃಷ್ಣಾರ್ಪಣಗೊಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರು, ಯೋಗಪಟುಗಳು ಮತ್ತು ಭಕ್ತರು ಉಪಸ್ಥಿತರಿದ್ದರು. ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ ಭೂನಮನ. ಕೈಗಳನ್ನು ಹಿಂದೆ ಕಟ್ಟಿ ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸಿ ನಿಧಾನ ಮೇಲೆ ನಿಂತ್ಕೊಳ್ಳೋಣ. ಉತ್ತಿಷ್ಟ. ನಿಂತು ಮಾಡುವಂತಹ ಸರಳವಾಗಿರ್ತಕ್ಕಂಥ ವ್ಯಾಯಾಮದ ಅಭ್ಯಾಸಗಳನ್ನು ಮಾಡ್ತಾ ಹೋಗೋಣ. ಪಾದಗಳ ನಡುವೆ ಸ್ವಲ್ಪ ಅಂತರ ಇರಲಿ. 2 ಕೈಗಳನ್ನು ಸೊಂಟದ ಭಾಗದ ಮೇಲೆ ಇರಿಸ್ಕೊಳ್ಳಿ. ಕೈಗಳೆರಡು ಸೊಂಟದ ಭಾಗದ ಮೇಲೆ. ಬೆನ್ನು ನೇರ ಇರಲಿ, ಶರೀರ ನೇರ. ಕುತ್ತಿಗೆಯನ್ನಷ್ಟೇ ಸಡಿಲವಾಗಿರಿಸ್ಕೊಳ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಮುಂದೆ ಬಾಗಿಸಬೇಕು. ಏಕಂ, ಕುತ್ತಿಗೆ ಮುಂದಕ್ಕೆ. ದ್ವೈ, ಹಾಗೆ ಕುತ್ತಿಗೆ ಹಿಂದೆ. ಏಕಂ, ಉಸಿರು ಬಿಡ್ತಾ ಕುತ್ತಿಗೆಯನ್ನು ಮುಂದೆ ಬಾಗಿಸಿ. ದ್ವೈ, ಉಸಿರನ್ನು ತಗೊಳ್ತಾ ಕುತ್ತಿಗೆ ಹಿಂದಕ್ಕೆ. ಏಕಂ, ಉಸಿರು ಬಿಡ್ತಾ ಮುಂದೆ. ದ್ವೈ, ಉಸಿರನ್ನು ತಗೊಳ್ತಾ ಹಿಂದೆ. ಏಕಂ, ದ್ವೈ,